ಕ್ವಶನ್ ಏನಿದೆ ಅಂದರೆ ಇಫ್ 5th January 1991 ವಾಸ್ ಎ ಸ್ಯಾಟರ್ಡೇ, ವಾಟ್ ಡೇ ವಾಸ್ ಇಟ್ ಆನ್ 4th March 1992? 5 January 1991ಗೆ ಸ್ಯಾಟರ್ಡೇ ಇದೆ ಅಂತೆ. ಸೊ 4th March 1992ಗೆ ಯಾವ ಡೇ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ನೀವು ಫಸ್ಟ್ ಏನು ಮಾಡಬೇಕು, ಟೋಟಲ್ ಡೇಸ್ ಕೌಂಟ್ ಮಾಡಬೇಕು. 5 January 1991ಇಂದ 4th March 1992ವರೆಗೂ ಡೇಸು ಕೌಂಟ್ ಮಾಡಿ ಆ್ಯಡ್ ಮಾಡಬೇಕು. ಇವಾಗ ಫಸ್ಟು 1991 ಈ ಇಯರಲ್ಲಿ ಎಷ್ಟು ಡೇಸ್ ಇದೆ ಅಂತ ನೀವು ಫೈಂಡ್ ಮಾಡಬೇಕು. ಈಗ 5 Jan to 31 December ಅಲ್ವಾ, ಇದು ಯಾವುದು 1991 ಇಯರ್ ನೋಡ್ತಾ ಇದ್ವಿ. ಸೊ 5 Jan to 31 December ಇದರಲ್ಲಿ ಟೋಟಲಿ ಎಷ್ಟು ಡೇಸ್ ಇರುತ್ತೆ? 360 ಇರುತ್ತೆ. ಹೇಗೆ? ಆರ್ಡಿನರಿ ಇಯರಲ್ಲಿ ಇದು ಆರ್ಡಿನರಿ ಇಯರ್, ಇದು ಲೀಪ್ ಇಯರ್ ಅಲ್ಲ, ಓಕೆನಾ? ಫಸ್ಟ್ ನೀವು ಆರ್ಡಿನರಿನ ಅಥವಾ ಲೀಪ್ ಇಯರ್ ಅಂತ ಫೈಂಡ್ ಔಟ್ ಮಾಡಬೇಕು. ಇದು ಆರ್ಡಿನರಿ ಇಯರ್, ಇದರಲ್ಲಿ 365 ಡೇಸ್ ಇರುತ್ತೆ ಅಲ್ವಾ? ಆರ್ಡಿನರಿ ಇಯರಲ್ಲಿ ಟೋಟಲಿ 365 ಡೇಸ್ ಇರುತ್ತೆ. ಬಟ್ ಅವರು 5 Janನಿಂದ ಸ್ಟಾರ್ಟ್ ಮಾಡಿದ್ದಾರೆ. ಸೊ 5 Janನಿಂದ 31 Jan ಅಂದರೆ ಜನವರಿ ಟು 31 December. ಸೊ ಎಷ್ಟು? -5 ಮಾಡಿ. 360 ಡೇಸ್ ನಿಮಗೆ 1991 ಈ ಇಯರಲ್ಲಿ ಗೊತ್ತಾಯಿತು. ನೆಕ್ಸ್ಟು 1992 ಈ ಇಯರ್, ಇದು ಲೀಪ್ ಇಯರ್, /4 ಮಾಡಿದ್ರೆ ನಿಮಗೆ ಲೀಪ್ ಇಯರ್ ಅಂತ ಗೊತ್ತಾಗುತ್ತೆ. ಸೊ ಈಚ್ ಮಂತಲ್ಲಿ ಎಷ್ಟು ಡೇಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. 4 ಮಾರ್ಚ್ವರೆಗೂ ಹೇಳಿದ್ದಾರೆ ಅವರು. ಜನವರಿ 1992 ಅಲ್ಲಿ 31 ಡೇಸು, ಫೆಬ್ರವರಿ 1992 ಅಲ್ಲಿ 29 ಡೇಸು. ಯಾಕೆ? ಇದು ಲೀಪ್ ಇಯರ್. ಸೊ ಆರ್ಡಿನರಿ ಇಯರ್ ಆಗಿದ್ದರೆ ಇದು 28 ತೊಗೋಬೇಕಿತ್ತು, ಇದು ಲೀಪ್ ಇಯರ್ ಆಗಿರೋದ್ರಿಂದ 29 ಡೇಸ್ ಟಿಲ್ ಇದು March 4. ಸೊ March 4ಗೆ 4 ಡೇಸ್. ಇದನ್ನೆಲ್ಲ ಆ್ಯಡ್ ಮಾಡಿ, 360 + 31 + 29 + 4 ಡೇಸ್. ಇದು ಆ್ಯಡ್ ಮಾಡಿದ್ರೆ ನಿಮಗೆ ಟೋಟಲಿ 424 ಡೇಸು ನಿಮಗೆ ಸಿಗುತ್ತೆ. ಇದನ್ನ /7 ಮಾಡಿ, ನಿಮಗೆ 60 ವೀಕ್ಸ್ + 4 ಆಡ್ ಡೇಸ್ ಸಿಗುತ್ತೆ. ಈ 4 ಆಡ್ ಡೇಸ್ನ ನೀವು ಆ್ಯಡ್ ಮಾಡಬೇಕು. ನಾವು ನೆಕ್ಸ್ಟ್ ಇಯರ್ಗೆ ಹೋಗ್ತಾ ಇದ್ದೀವಿ, 1991ಇಂದ 1992ಗೆ ಹೋಗ್ತಾ ಇದ್ದೀವಿ. ಇನ್ ಕೇಸ್ ನಾವು ಪ್ರೀವಿಯಸ್ ಇಯರ್ಗೆ ಹೋಗಿದ್ದರೆ ಮೈನಸ್ ಮಾಡಬೇಕಿತ್ತು ಆಡ್ ಡೇಸ್ನ. ಸೊ ನಮಗೆ 1991 ಏನು ಕೊಟ್ಟಿದ್ದಾರೆ, ಯಾವ ಡೇ ಅಂತ ಕೊಟ್ಟಿದ್ದಾರೆ? ಸ್ಯಾಟರ್ಡೇ ಅಂತ ಕೊಟ್ಟಿದ್ದಾರೆ. ಸೊ ಸ್ಯಾಟರ್ಡೇಗೆ 4 ಆಡ್ ಡೇಸ್ ಆ್ಯಡ್ ಮಾಡಿ. ಸ್ಯಾಟರ್ಡೇ ಆದಮೇಲೆ ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ. ಸೊ ನಿಮ್ಮ ಆನ್ಸರು ವೆಡ್ನೆಸ್ಡೇ ಆಗಿರುತ್ತೆ. 4th March 1992 ಏನಾಗಿರುತ್ತೆ? ನಿಮ್ಮದು ವೆಡ್ನೆಸ್ಡೇ ಆಗಿರುತ್ತೆ.